ನಮಸ್ತೆ ಎಲ್ಲರಿಗೂ. ತಮಿಳ್ನಾಡು ಸ್ಟೈಲಲ್ಲಿ ಯಾವ ಥರ ಬದನೆಕಾಯಿ ಗೊಜ್ಜು ಮಾಡ್ತಾರೆ ಅಂತ ನಾವು ನೋಡೋಣವಾ. ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಅದೇ ಥರ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮೊದಲು ತರಕಾರಿನ ಚೆನ್ನಾಗಿ ನಾವು ತೊಳ್ಕೊಳ್ಬೇಕಲ್ವಾ, ಹಾಗಾಗಿ ನಾನು 2-3 ಸಲ ತರಕಾರಿನ ಚೆನ್ನಾಗಿ ತೊಳ್ಕೊಳ್ತೀನಿ. ನೋಡಿ, ಬದನೆಕಾಯಲ್ಲಿ ತುಂಬ ಮಣ್ಣೆಲ್ಲ ಇರುತ್ತಲ್ವ, ಚೆನ್ನಾಗಿ ತೊಳ್ಕೊಳ್ಬೇಕು. ಅದೇ ಥರ ನಾನೀಗ ಒಂದು ಪಾತ್ರೆಗೆ ನೀರು ಹಾಕಿ ಟೊಮೆಟೊ, ನೀರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇನ್ನೊಂದು ಸಲ ತೊಳಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, 2 ಟೊಮೆಟೊ, 2 ನೀರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕಾಯಿ ಮೆಣಸು, ಇದು ತುಂಬ ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್. ಆನಂತರ ನೋಡಿ, ಟೊಮೆಟೊ ನಾನು ಕಟ್ ಮಾಡ್ತೀನಿ. ಇದು ಮಧ್ಯಾಹ್ನದ ಲಂಚಿಗೆ ಈಸಿಯಾಗಿ ನಾವು ಮಾಡ್ಕೊಳ್ಬೋದು, ಬೇಗ ಮಾಡ್ಕೊಳ್ಬೋದು. ಅದು ದೋಸೆ, ಚಪಾತಿ, ಇಡ್ಲಿ ಜೊತೆ ಕಾಂಬಿನೇಷನ್ಗಂತೂ ತುಂಬ ಸಖತ್ತಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ಫುಲ್ ಲಾಸ್ಟ್ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇದು ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಈಸಿ ಕೂಡ ಇರುತ್ತೆ ಈ ರೆಸಿಪಿ. ನೀವು ಕೂಡ ಇದನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಆನಂತರ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಮಧ್ಯಾಹ್ನ ಮಗುನ ಕರ್ಕೊಂಡು ಬಂದಾದಮೇಲೆ ಬೇಗ ಅಂದರೆ ಅಡುಗೆ ಮಾಡಬೇಕಲ್ವಾ, ಅದಕ್ಕೆ ನಾನು ಬದನೆಕಾಯಿ ಗೊಜ್ಜು ಮಾಡಿದೆ ನಾನು ಮಧ್ಯಾಹ್ನದ ರೆಸಿಪಿಗೆ. ಮನೆಯಲ್ಲಿ ಸಾರು ಏನೂ ಮಾಡಿಲ್ಲದೆ ಇದ್ದಾಗ ಈ ಒಂದು ಬಜ್ಜಿ ಒಂದು ಮಾಡ್ಕೊಂಡ್ಬಿಟ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಇವಾಗ ನೀರು ಹಾಕಿ ಅರ್ಶಿಣ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ಯಾಕೆಂದರೆ ಅದರಲ್ಲಿ ನಂಜಿನ ಅಂಶ ಇರುತ್ತಲ್ವ, ಅದಕ್ಕೆ ಚೆನ್ನಾಗಿ ತೊಳ್ಕೊಳ್ಬೇಕು. ಬಿಸಿ ಬಿಸಿ ಅನ್ನಕ್ಕಂತೂ ಈ ಬಜ್ಜಿ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ, ಇದಕ್ಕೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಳ್ಳಿ. ನಿಮ್ಮ ಹತ್ರ ಯಾವುದಿದೆ ಅದು ಇಟ್ಕೊಳ್ಳಿ. ನೀವು ಮಾಮೂಲಿಯಾಗಿ ಸಾಂಬಾರು ಮಾಡ್ತೀರಲ್ಲ ಅದು ಪಾತ್ರೆ. ಇದಕ್ಕೆ ನಾನು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಅದೇ ಥರ ಒಂದು 4 ಕಾಯಿ ಮೆಣಸು ಹಾಕ್ತೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಅಂತೂ ಸಖತ್ತಾಗಿರುತ್ತೆ ಫ್ಲೇವರು, ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುರಿಬೇಕಿದು, ಹುರಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೆಸಿಪಿ ಜ್ವರ ಬಂದಾಗ ಅಂತೂ ಮಾಡಿ ತಿಂದರೆ ಬಾಯಿಗೆ ಏನು ಇಡ್ಸಲ್ಲಲ್ವಾ, ಅಂಥವರಿಗೂ ಕೂಡ ರುಚಿಯಾಗಿ ಇಷ್ಟಪಟ್ಟು ತಿಂತಾರೆ. ಇವಾಗ ಕಟ್ ಮಾಡಿಟ್ಟಂತಹ 2 ನೀರುಳ್ಳಿನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತುಂಬ ಈಸಿ, ಹಾಗೆಯೇ ತುಂಬ ಟೇಸ್ಟ್ ಕೂಡ ಕೊಡುತ್ತೆ ಈ ರೆಸಿಪಿ. ಆ್ಯಕ್ಚುಲಿ ಇದು ರೆಸಿಪಿ ಬಂದು ನಮ್ಮ ಅಜ್ಜಿ ತಮಿಳ್ನಾಡು ಸ್ಟೈಲಲ್ಲಿ ನನಗೆ ಹೇಳಿಕೊಟ್ಟಿದ್ದಾರೆ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ಮುಂಚಿನ ಕಾಲದಲ್ಲೆಲ್ಲ ಈ ಥರನೇ ಬಜ್ಜಿ ಮಾಡಿಕೊಂಡು ಇದಕ್ಕೆ ದೋಸೆ, ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ಗೆ. ಇವಾಗ ನೋಡಿ, ಟೊಮೆಟೊ ಹಾಕ್ತಾಯಿದ್ದೀನಿ. ಕಟ್ ಮಾಡಿಟ್ಟಂಥ 2 ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ಈ ಥರ ಟೊಮೆಟೊ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಸಾಫ್ಟ್ ಆಗಬೇಕು ಚೆನ್ನಾಗಿ. ಆವಾಗ ನಮಗೆ ಬಾಯಿಗೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಏನೇ ಅಡುಗೆ ಮಾಡಿದ್ರೂ ನೀರುಳ್ಳಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪುಡಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನಾನು ಕಟ್ ಮಾಡಿಟ್ಟಿದ್ದೀನಲ್ವಾ ಬದನೆಕಾಯಿನ ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತೀನಿ. ನಾನಿವಾಗ ಬೆಳಿಗ್ಗೆ ದೋಸೆಗೆ ಮಾಡಿದ್ದೀನಿ ನಾನು, ಅದೇ ನಮಗೆ ಮಧ್ಯಾಹ್ನ ಅನ್ನಕ್ಕೂ ಕೂಡ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ 1-2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಇದನ್ನು ಹಾಗೇ ಇಡಿ.
ನೋಡಿ ಇವಾಗ 5 ನಿಮಿಷ ಆಗಿದೆ ನೋಡಿ. ಇವಾಗ ಬೆಂದಿದೆ ನೋಡಿ, ಬದನೆಕಾಯಿ ಎಲ್ಲ ಬೆಂದಿದೆ. ಇವಾಗ ಇನ್ನೊಂಚೂರು ಸಾಫ್ಟ್ ಆಗಬೇಕು. ಇನ್ನೊಂಚೂರು ಸಾಫ್ಟ್ ಆದರೆ ರೆಡಿ ಆಗುತ್ತೆ. ಇವಾಗ ನಾನು ಇನ್ನೊಂಚೂರು ಸಾಫ್ಟ್ ಆಗಲಿಕ್ಕೆ ಬಿಡ್ತೀನಿ ನಾನು. ಇವಾಗ ನೋಡಿ ಇನ್ನೂ ಒಂಚೂರು ಸಾಫ್ಟ್ ಆದರೆ ಆಯಿತು ನೋಡಿ, ಮುಚ್ಚಿಡ್ತೀನಿ ಇವಾಗ. ನೋಡಿ ಇವಾಗ ಸಾಫ್ಟ್ ಆಗಿದೆ. ಸಾಫ್ಟ್ ಆದ ನಂತರ ನಾನು ಸ್ವಲ್ಪ ನೋಡಿ ಈ ಥರ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ಬೇಕು ಚೆಂದ ಮಾಡಿ. ನೀವು ಟೇಸ್ಟ್ ನೋಡ್ಕೊಳ್ಳಿ, ರುಚಿಗೆ ಉಪ್ಪಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೀವು ಟೊಮೆಟೊ ಜಾಸ್ತಿ ಹಾಕಿಲ್ಲ ಅಂದರೆ ಒಂಚೂರು ಹುಣಸೆ ಹುಳಿ ರಸ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಮಜ್ಜಿಗೆ ಎಲ್ಲ ಕಡಿಲಿಕ್ಕೆ ಯೂಸ್ ಮಾಡ್ತಿರಲ್ಲ ಮಂತು, ಅದರಲ್ಲಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಕಾಲಲ್ಲಿ ಈ ಥರ ಇಟ್ಕೊಂಡು ಕೆಳಗಿಟ್ಕೊಂಡು 2 ಕೈಯಲ್ಲಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಇದು ತುಂಬ ಟೇಸ್ಟ್ ಬರುತ್ತೆ ನಮಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ, ಈ ಥರ ಚೆನ್ನಾಗಿ ನೋಡಿ. ಈ ಥರ 2 ಕೈಯಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ನಾವು ಅದನ್ನು ಜಜ್ಜಬೇಕು ಚೆನ್ನಾಗಿ ನೋಡಿ. ಈ ಥರ ಬೆಳ್ಳುಳ್ಳಿ ಎಲ್ಲ ತುಂಬ ಅದು ಫುಲ್ಲು ಜಜ್ಜಬೇಕು, ಫುಲ್ ಮ್ಯಾಶ್ ಆಗಬೇಕು. ಆವಾಗ ಊಟ ಮಾಡುವಾಗಂತೂ ಸಕ್ಕತ್ತಾಗಿರುತ್ತೆ. ನಾವು ಸುಮ್ಮನೆ ಹಿಂಗೆ ಗ್ಯಾಸಲ್ಲಿ ಹೀಗೇ ಜಜ್ಜಿದ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟ್. ಈ ಥರ ನಾವು ಮಂತಲ್ಲಿ ಈ ಥರ ನಾವು ಚೆನ್ನಾಗಿ ಜಜ್ಜಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಇವಾಗ ಫುಲ್ಲು ಜಜ್ಜಿದ್ದೀನಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಅದೇ ಥರ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಾನು ಯೂಸ್ಫುಲ್ ಆಗುವ ವೀಡಿಯೋ ಜೊತೆ